SIT ಕೊಟ್ಟದ ಪರ ವಿರೋಧ ಕೂಡ ಚರ್ಚೆ ಆಗೋದು ಸ್ವಾಭಾವಿಕ ಆಗೋದು. ಯಾಕಂದರೆ ಯಾವುದೇ ಒಂದು ಕೇಸನ್ನು ಯಾರು ಕೂಡ ಅದನ್ನು ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗೋಲ್ಲ. ಒಂದು ಲಾಭ ಹೆಂಗೆ ಪಡಿಬೇಕು ಅಂದ್ರೆ ರಾಜಕೀಕರಣ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ. ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು ಅದನ್ನು ಯಾವುದೋ ಒಂದು ಹೆಂಗಲ್ಲಿ ಈ ಥರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಪೊಲೀಸರು ಕೆಲಸ ಮಾಡ್ತಿದ್ದಾರೆ, ಮಾಡಲಿ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕಂದ್ರೆ ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಬರ್ತಿರೋದೇನು ಅವಶ್ಯಕತೆ ಇಲ್ಲ. ಮಾಡಲಿ, 2-3 ತಿಂಗಳು ಟೈಮ್ ಬೇಕಾಗುತ್ತೆ. ತನಿಖೆ ಮಾಡಲಿ, ನೋಡೋಣ ಏನು ಸತ್ಯಾಂಶ ಹೊರಗೆ ಬರ್ತದೆ. ಸನಾತನ ಹಿಂದೂ ಧರ್ಮದ ಆಚರಣೆ ಹತ್ತಿಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ BJP ಅವರು ಆರೋಪ ಮಾಡ್ತಾರೆ. ಅವ್ರು ಯಾವಾಗಲೂ ಮಾಡತ್ತಾರಲ್ಲ, ಚುನಾವಣೆ ಇನ್ನೂ ಬಂದಿಲ್ಕರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ. ಯೂಶ್ವಲಿ 6 ತಿಂಗಳಿರ್ತಾವೆ ಸ್ಟಾರ್ಟ್ ಮಾಡ್ತಾರೆ ಅವರು. ಈಗ 3 ವರ್ಷ ಮೊದಲೇ ಸ್ಟಾರ್ಟ್ ಮಾಡಿದ್ದಾರೆ, ಹೊಸದೇನಿಲ್ಲ. ಹಿಂದೆ ಕರಾವಳಿಯಲ್ಲಿ ಭಾಳಷ್ಟು ಹಿಂದೂಗಳ ಹತ್ಯೆ ಅಂತ ಹೇಳಿದ್ರು. ಅದು CBI ಇನ್ವೆಸ್ಟಿಗೇಟ್ ಮಾಡಿದ್ರು, SIT ಮಾಡಿದ್ರು. ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಯಾವಾಗಲೂ ಆರೋಪ ಮಾಡ್ತಾನೆ ಇರ್ತಾರೆ. ಮಾಡಲಿ, ಸರ್ಕಾರ ತನಿಖೆ ಮಾಡ್ತಾರೆ. ಮತ್ತು CM DCM ನಡುವೆ ಮುಸುಕಿನ ಗುದ್ದಾಟ ಇದೆ ಅಂತ ಮೊನ್ನೆ ವೇದಿಕೆಯಲ್ಲಿ ಮೈಸೂರು ಮುಗಿದಿದ್ದಲ್ಲ, ಮುಗಿದೋಗಿ ಅವ್ರು ಹೇಳ್ಯಾರಲ್ಲ, ಇಬ್ಬರು ಅವ್ರು ಹೇಳ್ಯಾರ, ನಾನೇ ಇರ್ತಾರೆ ಅಂತ ಅವ್ರು ಹೇಳ್ಯಾರ, ಕಾಲಿಲ್ಲ ಅಂತ ಅವ್ರು ಹೇಳ್ಯಾರ. ಮತ್ತು ಮುಸುಕಿನ ಗುದ್ದಾಟ ಪ್ರಶ್ನೆ ಬರ್ದಲ್ಲ. ಸರ್, ರಾಜ್ಯಾಧ್ಯಕ್ಷ ಸ್ಥಾನದ ಚೇಂಜ್ ಆಗುತ್ತೆ, ಅವಧಿ ಮುಗಿದ್ರೆ ಮುಂದುವರಿಸಿ ಇಲ್ಲ, ಅದು ಗೊತ್ತಿಲ್ಲ. ಅದು ನಮಗೆ ನಮ್ಮ ಹಂತದಲ್ಲಿ ಇಲ್ಲ. ಅದು ಅಂದರೆ ಎರಡು ಹುದ್ದೆ ಇರಬಾರ್ದು ಅನ್ನೋ ಇದ್ರೂ ಕೂಡ ಇದೇ ರೀತಿ ಮುಂದುವರೆದಿದೆ. ಇದ್ರ ಬಗ್ಗೆ ಯಾರು ಕೂಡ ಹಿರಿಯ ಸಚಿವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಮಾಡ್ಬೋದು, ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ. ಯಾವಾಗ ಸೂಕ್ತ ಆಗ್ತದೆ ಅವಾಗ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, 2 ವರ್ಷ ಕಳೀತು ಸರ್, ಹಿಂಗೇನೆ ಅಲ್ಲ, ಅದನ್ನೇ ಅವರು ಹೈಕಮಾಂಡ್ ಅದು ಅವ್ರ ಡಿಸಿಷನ್ ತಗೋಬೇಕು, ನಾವಲ್ಲ. ಸೊ ಕಾದು ನೋಡೋ, ಏನೇ ಇದ್ರೆ ಡಿಸಿಷನ್ ಅವರಲ್ಲ. ಟೈಮ್ ಆಗಿದೆಯೋ ಅಥವಾ ಒಬ್ರಿಗೆ ಒಂದೇ ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ. ಧರ್ಮಸ್ಥಳದ SIT ವಿಚಾರದಲ್ಲಿ ಸೌಜನ್ಯಕ್ಕೆ